ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ಜೀರಿಗೆ ಬಜ್ಜಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಜೀರಿಗೆ, ಕಾಯಿ ತುರಿ, ಒಂದು ಟೊಮೊಟೊ, ಬೇಳೆಗೆ ಹಾಕೋ ಸಾಂಬಾರು ಪೌಡ್ರು, ಹುಣಸೆಹಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಬೆಳ್ಳುಳ್ಳಿ, ಒಗ್ಗರಣೆ ಕರಿಬೇವು, ಒಂದು ಈರುಳ್ಳಿ, ಒಣಮೆಣಸಿನ್ಕಾಯಿ. ಈಗ ಮಸಾಲೆ ಹಾಕೋಣ ಬನ್ನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಸಾಂಬಾರು ಪೌಡ್ರು, ಕೊತ್ತಂಬರಿ ಸೊಪ್ಪು. ಈಗ ರುಬ್ಕೊಂಬರೋಣ ಬನ್ನಿ. ನೋಡಿ, ರುಬ್ಕೊಂಬಂದಿದ್ದಾಯಿತು. ನುಣ್ಣಗೆ ಇರಬೇಕು ಪೇಸ್ಟು. ತುಂಬಾ ಚೆನ್ನಾಗಿರ್ತದೆ. ಚಳಿಗಾಲದಲ್ಲಂತೂ ನೆಗಡಿ ಕೆಮ್ಮು ಇದ್ರೆ ಬೇಗನೆ ಹೊಟ್ಟೋಯ್ತದೆ, ಗಂಟ್ಲು ಕರ್ತ. ಈಗ ಒಗ್ಗರಣೆ ಹಾಕೊಂಡು ಬನ್ನಿ. ನೋಡಿ, 2 ಸ್ಪೂನ್ ಎಣ್ಣೆ, ಒಂದು ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಒಗ್ಗರಣೆಗೆ ಈರುಳ್ಳಿ, ಒಂಚೂರು ಕೆಂಪಾಗ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ನಾಲ್ಕು ಒಣಮೆಣಸಿನ್ಕಾಯಿ, ಕರಿಬೇವು. ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸಲಿ. ತುಂಬಾ ಚೆನ್ನಾಗಿರ್ತದೆ ಜೀರಿಗೆ ಬಜ್ಜಿ. ಈ ನಾಲ್ಗೆ ಎಲ್ಲ ಕೆಟ್ಟೋಗಿರ್ತದಲ್ಲ, ಅವಾಗ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತದೆ. ಬಿಸಿ ಅನ್ನದ ಜೊತೆ ಮಾತ್ರ ಸೂಪರಾಗಿರ್ತದೆ. ನೋಡಿ, ಒಂದು ಚೂರೇ ಚೂರು ಹಾಕ್ಕೊತಾ ಇದ್ದೀನಿ ಈಗ ಮಸಾಲೆನ, ಈರುಳ್ಳಿ ಬೇಯೋಕ್ಕೆ. ನೋಡಿ, ಈಗ ಫುಲ್ಲು ಮಸಾಲೆ ಹಾಕ್ತಾ ಇದ್ದೀನಿ. ಈಗ ಒಂದು ಲೋಟದಷ್ಟು ನೀರು, ನೋಡಿ, ತೆಳ್ಳಗೆ ಇರಬಾರ್ದು, ತುಂಬಾ ಒಂಚೂರು ಒಂಥರ ಅನ್ನಕ್ಕಾಗೋಂಗೆ ನೀರು ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ನೋಡಿ, ಇಷ್ಟಿದ್ರೆ ಸಾಕು. ಈಗ ಒಂದು 2 ಕುದಿ ಬರೋ ತನಕ ನೋಡಿ, ಕುದಿ ನೋಡಿ ಹೆಂಗೆ ಬರ್ತಿದೆ, ತುಂಬಾ ಸೂಪರಾಗಿದೆ. ನೋಡಿ, ಕುದೀತಿದೆ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ಅನ್ನ, ರೈಸ್ ಜೊತೆ ಮತ್ತು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರ್ತದೆ. ಆರೋಗ್ಯಕ್ಕೂ ಒಳ್ಳೆಯದು. ಜೀರಿಗೆ ಹಾಕಿ ಮಾಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕಿದ್ಮೇಲೆ ಒಂದು 2 ಕುದಿ ಬಂದರೆ ಸಾಕು. ಒಂದ್ಸಲಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡೋಣ ಚೆನ್ನಾಗೆ. ತುಂಬಾ ಚೆನ್ನಾಗಿರ್ತದೆ. ನೋಡಿ, ಕುದೀತಿದೆ.
ನೋಡಿ ರೆಡಿ ಆಯಿತು ಈಗ ಜೀರಿಗೆ ಬಜ್ಜಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.